ಜಗದೀಶ್ವರ್, ಲೇಟ್ ಆಗ್ತಾ ಇದೆ, ಬೇಗ ಬನ್ನಿ. ಜಗದೀಶ್ವರ್, ನೀವು ಯಾವತ್ತೂ ಸರಿಯಾದ ಟೈಮ್ ಬರೋದೇ ಇಲ್ಲ. ನಾವು ಯಾವ ಸೋಷಿಯಲ್ ಇವೆಂಟ್ಗೂ ಸರಿಯಾದ ಟೈಮ್ ಹೋಗಲ್ಲ. ಕಾತ್ಯಾಯಿನಿ, ಪ್ಲೀಸ್ ಮೇಕ್ ಶೂರ್ ದಟ್ ಐ ಆಮ್ ನಾಟ್ ಇನ್ ಎ ಜಾಬ್ ದಟ್ 9 to 5. ಓಕೆ? ನೀವು ಅಷ್ಟೇ, ಇವತ್ತಿನ ಚಾರಿಟಿ ಇವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಅಂತ ಮರಿಬೇಡಿ. ಬೇರೆ ಇವೆಂಟ್ಸ್ ಇರಲಿ ಜಗದೀಶ್ವರ್, ಅಟ್ಲೀಸ್ಟ್ ಇಂಥ ಇವೆಂಟ್ಸ್ಗೆ ನಾವು ಸರಿಯಾದ ಟೈಮ್ಗೆ ಹೋಗಬೇಕಲ್ವಾ? ನಾನು ಏನು ಮಾಡೋದು, ಆಫೀಸಿಂದ ಬೇಗ ಹೊಡೋಣ ಅಂತ ಟ್ರೈ ಮಾಡ್ತೀನಿ. ಆದರೆ ಅಷ್ಟರಲ್ಲಿ ಆ್ಯಸ್ ಯು ನೋ. ಸಾಕು ಸಾಕು, ನಿಲ್ಲಿಸಿ. ಗೊತ್ತು, ನೀವು ಹೊರಡೋ ಅಷ್ಟರಲ್ಲಿ ಯಾವುದಾದ್ರೂ ಬಿಸ್ನೆಸ್ ಜಾಬ್ ಅಥವಾ ಯಾವುದಾದ್ರೂ ಕೆಲಸ ಅಡ್ಡ ಬರುತ್ತೆ ಅಷ್ಟೇ ತಾನೇ. ಈ ಎಕ್ಸ್ಕ್ಯೂಸ್ ಕೇಳಿ ಕೇಳಿ ನಂಗೆ ಸಾಕಾಗಿದೆ ಜಗದೀಶ್ವರ್. ಸರಿ, ಹೊರಡನ್ವಾ? ಶೂರ್, ನಡಿ. 1 minute. ರಾಮು, ನಾವು ಇವತ್ತು ಬರೋದು ಲೇಟ್ ಆಗುತ್ತೆ. ನಾನು ಬರೋ ಅಷ್ಟರಲ್ಲಿ ರಾಹುಲ್ಗೂ ವರ್ಷಗೂ ಡಿನ್ನರ್ ಸರ್ವ್ ಮಾಡು. ಸರಿ ಅಮ್ಮ. ಆಯಿತಾ? ಹೊರಡೋಕ್ಕಿಂತ ಮುಂಚೆನೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಜ್ಞಾಪಕ ಬರುತ್ತೆ. ಏನು ಮಾಡೋದು, ನಾನು ಒಂದು ರೀತಿ ನಿಮ್ಮ ಥರ ಆಗ್ತಾಯಿದ್ದೀನಿ. ಹೇಗೆ ನೀವು ಆಫೀಸಿಂದ ಹೊರಡುವಾಗ ಲಾಸ್ಟ್ ಮಿನಿಟಲ್ಲಿ ಏನಾದರೂ ಕೆಲಸ ಅಡ್ಡ ಬರುತ್ತೋ, ಹಾಗೆ ನನಗೂ ಹೊರಡುವಾಗ ಏನಾದರೂ ನೆನಪಾಗುತ್ತೆ. ಐ ಆಮ್ ಸಾರಿ. ಬನ್ನಿ ಹೋಗೋಣ. ನಡಿ. 1 second, ಎಕ್ಸ್ಕ್ಯೂಸ್. ಹಲೋ. ಹಾಂ, ಹೇಳಿ ವಿಶ್ವಜಿತ್, ಹೇಳಿ. ಹಾಂ ಮನೇಲೇ ಇದ್ದೀನಿ. ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೆ. ನೀವು ಅರ್ಜೆಂಟ್ ವಿಚಾರ ಅಂತಿದ್ದೀರಲ್ಲ. ಹಾಂ, ಬನ್ನಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಯಾ, ಓಕೆ, ಥ್ಯಾಂಕ್ ಯು, ಬಾಯ್. ಯಾರ್ದು ಫೋನು? ನಮ್ಮ ಲಾಯರ್ ವಿಶ್ವಜಿತ್ ಸರ್ಕಾರ. ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತ. ಈಗ ಲಾಯರು ನಿಮ್ಮನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ದಾರಾ? ಯಾವುದೋ ಅರ್ಜೆಂಟ್ ಮ್ಯಾಟ್ರು ಅಂತ ಹೇಳಿದ್ರು. 6:45 ಆಯಿತು. ಒಂದು 10 ನಿಮಿಷ ಅವ್ರು ಬರ್ತಾರಂತೆ. ಅವ್ರ ಜೊತೆ ಮಾತಾಡಿ ನಾನು ಕಮೆಂಟ್ ಜಾಯ್ನ್ ಯು. ಓಕೆ, ನೀವು ಹೊರಟಿರು. ಬೇಗ ಬನ್ನಿ. ಸರಿ. ಹಲೋ ಮಿಸ್ಟರ್ ಪಾಟಣ್ಕರ್. ಹಲೋ. ಸಿಟ್ ಡೌನ್. ಕೂತ್ಕೊಳ್ಳಿ ವಿಶ್ವಜಿತ್. ಥ್ಯಾಂಕ್ ಯು. ಆಚೆ ಹೊರಟಿದ್ದೀರಾ? ಹಾಂ, ನನ್ನ ಹೆಂಡತಿ ಯಾವುದೋ NGOಗೆ ಸಪೋರ್ಟ್ ಮಾಡ್ತಾಳೆ. ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಹೇಳಿ. ಏನಿಲ್ಲ, ಐ ಆಮ್ ಸಾರಿ ಟು ಬಾದರ್ ಯು ಅಟ್ ದಿಸ್ ಮೊಮೆಂಟ್. ನಿಮ್ಮ ಅಣ್ಣ ಪರಮೇಶ್ವರ್ ಪಾಟಣ್ಕರ್ ಅವರು ಕೋರ್ಟಲ್ಲಿ ಹಾಕಿರೋ ಪ್ರಾಪರ್ಟಿ ಕ್ಲೇಮ್ ಕೇಸಲ್ಲಿ ನಿಮಗೆ ಹಿನ್ನಡೆ ಆಗುವಂಥ ಚಾನ್ಸಸ್ ತುಂಬ ಇದೆ. ಈ ಕೇಸ್ ಹೀಗೆ ನಡೆದ್ರೆ ಅವರು ಗೆಲ್ಲೋದು ಖಂಡಿತ. ಅದಕ್ಕೆ ನಿಮಗೆ ವಾರ್ನ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಅಂಥದ್ದು ಏನಾಯಿತು? ನಿಮ್ಮ ಬ್ರದರು ಇವತ್ತು ಕೋರ್ಟಲ್ಲಿ ತುಂಬ ಮುಖ್ಯವಾದ ಎವಿಡೆನ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ನಿಮ್ಮ ತಂದೆಯವ್ರ ಪಾಲಿಸಿ, ನಾಮಿನೇಷನ್ ಡೀಟೇಲ್ಸ್, ನೀವು ಫೋರ್ಜ್ ಮಾಡಿರೋ ಡಾಕ್ಯುಮೆಂಟ್ಸ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ಸ್ ಎಲ್ಲನೂ ಪ್ರೆಸೆಂಟ್ ಮಾಡಿದ್ದಾರೆ. ವಾಟ್? ಅವರು ಇವತ್ತು ಅದನ್ನೆಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ವಾಸ್ ಟೇಕನ್ ಅಬ್ಯಾಕ್. ಆ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ ಕೋರ್ಟು ಕನ್ವಿನ್ಸ್ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ರೆ ಮಿಸ್ಟರ್ ಪಾಟಣ್ಕರ್, ಐ ಆಮ್ ಸಾರಿ ಟು ಸೇ ದಿಸ್, ನಾವು ಈ ಕೇಸ್ ಮೇಲಿರೋ ಹೋಪ್ಸ್ನ ಕಳ್ಕೋಬೇಕಾಗತ್ತೆ. ಬಟ್ ಅವೆಲ್ಲ ಫಾಲ್ಸು, ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್. ಎಲ್ಲ ಡಾಕ್ಯುಮೆಂಟ್ಸು ಫ್ಯಾಬ್ರಿಕೇಟೆಡ್ ಅಂತ. ಆದರೆ ಅವನ್ನೆಲ್ಲ ಸ್ಟಡಿ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ಎಲ್ಲ ಡಾಕ್ಯುಮೆಂಟ್ಸು ಅಥೆಂಟಿಕ್ ಆಗಿವೆ. ಅಷ್ಟು ಹಳೆ ಡಾಕ್ಯುಮೆಂಟ್ಸು ಪರಮೇಶ್ವರನಿಗೆ ಹೇಗೆ ಸಿಕ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೇಗೆ ಸಿಕ್ತು, ಎಲ್ಲಿಂದ ಪಡ್ಕೊಂಡ್ರು, ಅದ್ರ ಬಗ್ಗೆ ಎಲ್ಲ ಈಗ ಯೋಚನೆ ಮಾಡೋದು ಬೇಡ ಮಿಸ್ಟರ್ ಪಾಟಣ್ಕರ್. ವಿ ಆರ್ ಲೆಫ್ಟ್ ವಿತ್ ವೆರಿ ಲಿಟಲ್ ಟೈಮ್. ನಮ್ಮ ಹತ್ರ ಸಮಯ ತುಂಬ ಕಡಿಮೆ ಇದೆ. ಈಗ ಕೇಸು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿದೆ. ಮುಂಚಿನ ಥರ ಅಡ್ಜರ್ಮೆಂಟ್ ಸಿಗೋದು ತುಂಬ ಕಷ್ಟ. ಹಾಗಾಗಿ ನೆಕ್ಸ್ಟ್ ಹಿಯರಿಂಗ್ ಹೊತ್ತಿಗೆ ನಾವೇನಾದರೂ ಮಾಡಲೇಬೇಕು.
ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ? ಸೋಮವಾರ, ಇನ್ನು 2 ದಿನ ಆದಮೇಲೆ. ವಾಟ್ ಡೂ ಯು ಸಜೆಸ್ಟ್? ನೀವು ನನಗೆ ಸಾಕಷ್ಟು ವಿಚಾರಗಳನ್ನು ಹೇಳಲಿಲ್ಲ. ಮುಂಚೆನೇ ನೀವು ಡೀಟೇಲ್ಸ್ ಕೊಟ್ಟಿದ್ದಿದ್ರೆ ಕೋರ್ಟಲ್ಲಿ ಈ ಕೇಸ್ನ ಬೇರೆ ಥರ ಪ್ರೆಸೆಂಟ್ ಮಾಡ್ತಿದ್ದೆ. ಎಷ್ಟೋ ವಿಚಾರಗಳು ನನಗೆ ಕೋರ್ಟಲ್ಲಿ ಗೊತ್ತಾಯಿತು. ಕೋರ್ಟ್ನಲ್ಲಿ ಏನು ಹೇಳೋಕ್ಕಾಗದೆ ಭಾಳ ಮುಜುಗರ ಪಟ್ಬಿಟ್ಟೆ. ಸಿ, ಯು ಆರ್ ದ ಬೆಸ್ಟ್ ಅಡ್ವೊಕೇಟ್. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದು. ಇದುವರೆಗೂ ನೀವು ಯಾವ ಕೇಸನ್ನು ಸೋತಿಲ್ಲ. ಆಫ್ಟರ್ ಆಲ್ ದಿಸ್ ಇಸ್ ಅ ಪೆಟ್ಟಿ ಕೇಸ್. ಮಿಸ್ಟರ್ ಪಾಟಣ್ಕರ್, ಎಲ್ಲಿವರೆಗೂ ಕ್ಲೈಂಟ್ಸು ಅಡ್ವೊಕೇಟ್ಸ್ ಹತ್ರ ಪ್ರಾಮಾಣಿಕವಾಗಿರ್ತಾರೋ ಅಲ್ಲಿವರೆಗೂ ಅಡ್ವೊಕೇಟ್ಸು ಎಂಥ ಕೇಸಾದರೂ ಗೆಲ್ಬೋದು. ಆದರೆ ಕ್ಲೈಂಟ್ಸ್ ಏನಾದರೂ ಮಿಸ್ಗೈಡ್ ಮಾಡಿಬಿಟ್ರೆ ಅಡ್ವೊಕೇಟ್ಸು ಸೋತೋಗ್ತಾರೆ. ಅರೆ, ನಾನು ನಿಮಗೇನು ಮಿಸ್ಗೈಡ್ ಮಾಡಿದ್ದೀನಿ ವಿಶ್ವಜಿತ್? ಹಾಗಾದರೆ ನೀವು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ನ ಫೋರ್ಜ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಂಗೆ ಯಾಕೆ ಹೇಳಲಿಲ್ಲ? ಮೊದಲೇ ನೀವು ನನ್ನ ಹತ್ರ ಏನು ಮುಚ್ಚಿಡದೇ ಇದ್ದಿದ್ರೆ ಅವ್ರು ಏನೇ ಎವಿಡೆನ್ಸ್ ತಂದಿದ್ರು ಅದನ್ನು ಇನ್ಎಫೆಕ್ಟಿವ್ ಆಗೋ ಹಾಗೆ ಮಾಡ್ತಿದ್ದೆ. ಕಮ್ ಆನ್ ಮಿಸ್ಟರ್ ವಿಶ್ವಜಿತ್, ಆಗಿನ ಸಿಚುಯೇಷನ್ ಹಾಗಿತ್ತು. ನಾನು ಡಾಕ್ಯುಮೆಂಟ್ಸ್ನ ಫೋರ್ಜರಿ ಮಾಡಲೇಬೇಕಾಗಿತ್ತು. ಜಮುನಾ, ಕಾಫಿ. ಕಾಫಿ ಬೇಕೇನ ಗುರು? ಹೂನಮ್ಮ. ತಂದೆ ತಾಳು. ತಗೊಳ. ಜಮುನಾ ಎಲ್ಲಮ್ಮ? ಜಮುನಾ ಜಾಹ್ನವಿ ಇಬ್ರು ತರಕಾರಿ ತರಕ್ಕೆ ಹೋಗಿದ್ದಾರೆ. ಇರಮ್ಮ, ನಾನು ನೋಡ್ತೀನಿ. ಯಾರು ಬೇಕಾಗಿತ್ತು? ಇದು ಪರಮೇಶ್ವರ್ ಪಾಟಂಕರ್ ಅವ್ರ ಮನೆನಾ? ಹೌದು. ನೀವು? ನಮಸ್ಕಾರ, ನನ್ನ ಹೆಸರು ಸುಮಂತ್ ಅಂತ. ಇಲ್ವಾ ಅವರು? ಇಲ್ಲ. ಏನಾಗಬೇಕಾಗಿತ್ತು? ಏನಿಲ್ಲ, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಎಷ್ಟೊತ್ತಿಗೆ ಬರ್ತಾರೆ? ಗೊತ್ತಿಲ್ಲ. ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದೂ ಗೊತ್ತಾಗೋದಿಲ್ಲ. ಸರಿ ಬಿಡಿ, ನಾನು ಅವ್ರು ಬಂದಮೇಲೆ ಬರ್ತೀನಿ. ಗುರು, ಯಾರೋ ಬಂದಿದ್ದು? ನಮ್ಗೆ ಈ ಜನ್ಮದಲ್ಲಿ ಆ ಮನುಷ್ಯನಿಂದ ಬಿಡುಗಡೆ ಸಿಗೋಲ್ಲಮ್ಮ. ಅದೇನು ಪಾಪ ಮಾಡಿಬಿಟ್ಬಿಟ್ಟಿದ್ವು. ಯಾಕೋ, ಏನಾಯಿತು? ಯಾರು ಬಂದಿದ್ರು? ಆ ಮನುಷ್ಯ ನೋಡ್ಕೊಂಡು ಯಾವುದೋ ಹುಡುಗ ಬಂದಿದ್ದ. ಯಾರಂತೆ? ಯಾರಿಗೆ ಗೊತ್ತು ಆ ಹುಡುಗ ಯಾಕೆ ಬಂದಿದ್ದು. ಇವರು ಜೈಲಿನಲ್ಲಿ ಏನೇನು ಕತೆ ಮಾಡ್ಕೊಂಡಿದ್ದಾರೋ, ಯಾರ್ಯಾರ ಹತ್ರ ಎಷ್ಟೆಷ್ಟು ಸಾಲ ಮಾಡ್ಕೊಂಡಿದ್ದಾರೋ, ಆ ಹುಡುಗನ ಸಾಲ ವಾಪಸ್ ಕೇಳೋದಕ್ಕೆ ಬಂದಿರಬೇಕು. ಇನ್ನೊಂದು ಸ್ವಲ್ಪ ದಿನ ನೋಡ್ತಾ ಇರು, ನಮ್ಮ ಮನೆ ಮುಂದೆ ಹೀಗೆ ಹೀಗೆ ಕ್ಯೂ ನಿಂತಿರ್ತಾರೆ ಜನಗಳು ಸಾಲ ವಸೂಲಿ ಮಾಡೋದಕ್ಕೆ. ಆ ಮನುಷ್ಯ ಯಾಕಾದರೂ ನಮ್ಮ ಮನೆಗೆ ಬಂದು ಕಾಲಿಟ್ರು. ಹೀಗೆ ಮುಂದುವರೆದ್ರೆ ನಾನೇ ಆ ಮನುಷ್ಯನ ಮನೆಯಿಂದ ಹೊರಗೆ ದಬ್ಬಬೇಕಾಗತ್ತೆ. ಗುರು, ಯಾಕೋ ಅಷ್ಟು ಕೋಪ ಮಾಡ್ಕೋತೀಯ? ಅವ್ರ ಮನೆಗೆ ಬರಲಿ, ಆಮೇಲೆ ಕೇಳಿದ್ರಾಯ್ತು ಆ ಹುಡುಗ ಯಾರು ಅಂತ. ಜೈಲಿನಲ್ಲಿ ಇದ್ದವ್ರು ಅವರು ಬಾಯಿ ಬಿಟ್ಟರೆ ಬರೀ ಸುಳ್ಳು. ಅವ್ರು ಸುಳ್ಳು ಹೇಳಿದ್ರು ಆಯಿತು, ನಿಜ ಹೇಳಿದ್ರು ಆಯಿತು. ಅವ್ರನ್ನ ಕೇಳ್ತೀಯ? ಯಾಕೋ ಅಷ್ಟೊಂದು ಕೋಪ ಮಾಡ್ಕೋತೀಯ? ಅವ್ರ ಮನೆಗೆ ಬರಲಿ, ಆಮೇಲೆ ಕೇಳಿದ್ರಾಯ್ತು ಬಿಡು.
ನೀನು ಯಾಕೋ ಬಂದೆ ಇಲ್ಲಿಗೆ? ನೋಡು ಗುರು, ಆ ಹುಡುಗ ಮನೆಗೆ ಬಂದಿದ್ನಲ್ಲ, ಅವನ ಜೊತೆ ನಿಮ್ಮಪ್ಪ ಮಾತಾಡ್ತಾ ಇದ್ದಾರೆ. ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೆ ಅದ್ರಲ್ಲಿ ಒಂಚೂರು ಆಸಕ್ತಿ ಇಲ್ಲ. ಶಂಭೋ ಶಂಕರ, ನಿಂತ್ಕೊಳ್ಳಿ. ಯಾರು ಬಂದಿದ್ದು? ಯಾರು ಯಾರು ಇಲ್ವಲ್ಲ? ಆ ಹುಡುಗ ನಿಮ್ಮನ್ನು ಕೇಳಿಕೊಂಡು ಮನೆವರೆಗೂ ಬಂದಿದ್ದ. ಯಾರವನು? ನಿಜ ಹೇಳಿ. ಯಾರೋ ಹೀಗೆ, ನಿನಗೆ ಅವನು ಗೊತ್ತಿಲ್ಲ ಬಿಡು. ನೀ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ ಭವಾನಿ. ನಾವು ಆದಷ್ಟು ಈ ಲೌಕಿಕ ವ್ಯವಹಾರದ ಕಡೆ ಮನಸ್ಸು ಹರಿಸೋದನ್ನು ಬಿಟ್ಟು ಭಗವಂತನ ಕಡೆ ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು. ನನಗೆ ಆಯಾಸ ಆಗಿದೆ, ನಾನು ವಿಶ್ರಾಂತಿ ತಗೋತೀನಿ. ಶಂಭೋ ಶಂಕರ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ.